ಒಂದು ವಿಶಾಲವಾದ ಮನೆ, 2.5 ಎಕರೆ ಪ್ರದೇಶದಲ್ಲಿ ಇದ್ದ ಆ ಮನೆ ತುಂಬೆಲ್ಲ ಇದ್ದಿದ್ದು ಬರೀ ಶವಗಳು. ಆ ಶವಗಳ ಜೊತೆಗೆ ಒಬ್ಬ ವ್ಯಕ್ತಿ ಜೀವನ ನಡೆಸ್ತಾ ಇದ್ದ. 19 ವರ್ಷಗಳವರೆಗೆ ಇವನ ಅಸಲಿ ಮುಖ ಆ ಊರಿನವರಿಗೆ ಗೊತ್ತೇ ಇರಲಿಲ್ಲ. ಅವನೊಬ್ಬ ಸೈಕೋ ಸೀರಿಯಲ್ ಕಿಲ್ಲರ್. ಇವನ ಅಸಲಿಯತ್ತು ಗೊತ್ತಾದಾಗ ಇಡೀ ಊರಿನ ಜನ ಬೆಚ್ಚಿ ಬಿದ್ದಿದ್ರು. ಹಾಗಾದ್ರೆ ಏನಿದು ಸ್ಟೋರಿ? ಆ ಸೀರಿಯಲ್ ಕಿಲ್ಲರ್ ಯಾರು? ಅವನು ಯಾರನ್ನ ಕೊಲ್ತಾ ಇದ್ದ? ಹೇಗೆ ತನ್ನ ಶಿಕಾರಿ ಹುಡುಕ್ತಾ ಇದ್ದ? ಕೊಲೆ ಮಾಡಿದ ನಂತರ ಶವಗಳನ್ನ ಏನ್ ಮಾಡ್ತಾ ಇದ್ದ? ಕೇಳಿದ್ರೆ ಮೈ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಇದು ಕೇರಳದ ಗ್ರೇವ್ ಯಾರ್ಡ್ ಬಂಗ್ಲೋ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದು ಕೇರಳದ ಚೇರ್ತಲಾದಿಂದ. ಅದು ಸೆಪ್ಟೆಂಬರ್ 2017. ಒಬ್ಬ ವ್ಯಕ್ತಿ ಫುಲ್ ಟೆನ್ಷನ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದವನೇ, ಸರ್, ನನ್ನ ತಂಗಿ ಕಾಣೆಯಾಗಿದ್ದಾಳೆ, ಪ್ಲೀಸ್ ಹುಡುಕಿ ಕೊಡಿ ಅಂತ ಒಂದೇ ಸಮನೆ ಏದುಸಿರು ಬಿಡ್ತಾ ಹೇಳ್ತಾನೆ. ಅವನನ್ನು ಸಮಾಧಾನ ಮಾಡಿದ ಪೊಲೀಸರು, ಏನು ವಿಷಯ ವಿವರವಾಗಿ ಹೇಳು ಅಂತಾರೆ. ಸರ್, ನನ್ನ ಹೆಸರು ಪ್ರವೀಣ್ ಕುಮಾರ್. ನನ್ನ ತಂಗಿ ಬಿಂದು ಪದ್ಮನಾಭನ್ ಕಾಣೆಯಾಗಿದ್ದಾಳೆ, ಅವಳನ್ನು ಹುಡುಕಿ ಕೊಡಿ ಅಂತ ಅಳ್ತಾ ಮನವಿ ಮಾಡ್ತಾನೆ. ಅವಳಿಗೆ 30 ವರ್ಷ. ಅವಳು MBA ಮಾಡಿದ್ದಾಳೆ. ಆ್ಯಕ್ಚುಲಿ ನಾನೊಬ್ಬ NRI. ಇಂಡಿಯಾದಲ್ಲಿ ಇರ್ತಿರಲಿಲ್ಲ, ಇಟಲಿಯಲ್ಲಿದ್ದೆ. ಇಟಲಿಯಿಂದ ಮನೆಗೆ ಬಂದಾಗ ಮನೆಯಲ್ಲಿ ತಂಗಿ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ವಿಚಾರಿಸ್ದೆ, ಯಾರಿಗೂ ಬಿಂದು ಎಲ್ಲಿದ್ದಾಳೆ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಕಡೆ ಹುಡುಕ್ತೆ, ಯಾರಿಗೂ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ಅಂತ ಮುಖ ಸಪ್ಪಗೆ ಮಾಡಿಕೊಂಡು ಹೇಳ್ತಾನೆ. ಸರಿ, ನೀವು ಯಾವಾಗ ಬಂದ್ರಿ? ನಿಮ್ಮ ತಂಗಿ ಯಾವಾಗಿಂದ ಕಾಣ್ತಾ ಇಲ್ಲ? ನೀವು ಇಂಡಿಯಾಗೆ ಬರೋದು ನಿಮ್ಮ ತಂಗಿಗೆ ಗೊತ್ತಿತ್ತಾ ಅಂತೆಲ್ಲ ವಿಚಾರಿಸ್ತಾರೆ. ಸರ್, ಅವಳು ಯಾವಾಗಿಂದ ಕಾಣೆಯಾಗಿದ್ದಾಳೆ ಅನ್ನೋದು ನನಗೂ ಗೊತ್ತಿಲ್ಲ ಸರ್. ನಾನು ನಿನ್ನೆ ಮನೆಗೆ ಬಂದಾಗ ಅವಳು ಮನೆಯಲ್ಲಿ ಇರಲಿಲ್ಲ ಅಂತಾನೆ. ಸರಿ, ನೀವು ನಿಮ್ಮ ತಂಗಿ ಜೊತೆ ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ ಅಂತ ಪೊಲೀಸರು ಕೇಳ್ತಾರೆ. ತುಂಬ ವರ್ಷಗಳೇ ಆಗೋಯ್ತು ಸರ್ ಅಂತ ಆರಾಮಾಗಿ ಹೇಳ್ತಾನೆ. ಅವನ ಮಾತು ಕೇಳಿದ ಪೊಲೀಸರಿಗೆ ಕನ್ಫ್ಯೂಷನ್ ಆಗುತ್ತೆ. ರೀ, ಏನು ಮಾತಾಡ್ತಾ ಇದ್ದೀರಾ? ನಿಮ್ಮ ತಂಗಿ ಜೊತೆ ಮಾತಾಡಿ ಸುಮಾರು ವರ್ಷ ಆಯಿತು ಅಂತೀರಾ, ಈಗ ನೋಡಿದ್ರೆ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ. ಏನು ಆಟ ಆಡ್ತಿದ್ದೀರಾ? ಕುಡ್ಕೊಂಡು ಬಂದು ತಮಾಷೆ ಮಾಡ್ತಿದ್ದೀರಾ ಅಂತ ಸಿಟ್ಟು ಮಾಡ್ತಾರೆ. ಸರ್, ಪ್ಲೀಸ್ ನನ್ನ ಮಾತು ಪೂರ್ತಿ ಕೇಳಿ. ನಾನು 1999ರಿಂದ ಇಟಲಿಯಲ್ಲೇ ಇದ್ದೀನಿ. 2002ರಲ್ಲಿ ನನ್ನ ತಂದೆ ಪದ್ಮನಾಭನ್ ಪಿಳ್ಳೆ ಮತ್ತು ತಾಯಿ ತೀರ್ಕೊಂಡ್ರು. ಆಗಲೂ ನನಗೆ ಇಂಡಿಯಾಗೆ ಬರೋಕ್ಕಾಗಿರಲಿಲ್ಲ. ನಾನು ಇಟಲಿಗೆ ಹೋದ್ಮೇಲೆ ಅಪ್ಪ ಅಮ್ಮನನ್ನು ನೋಡೋಕೆ ಒಂದು ಸಲನೂ ಬಂದಿರಲಿಲ್ಲ. ಹೀಗಾಗಿ ನನ್ನ ಅಪ್ಪ ಅಮ್ಮ ಎಲ್ಲ ಪ್ರಾಪರ್ಟಿ ನನ್ನ ತಂಗಿ ಹೆಸರಿಗೆ ಮಾಡಿಬಿಟ್ರು. ಅಪ್ಪ ಅಮ್ಮ ಹೋದ್ಮೇಲೆ ಬಿಂದು ಒಂಟಿ ಆಗಿಬಿಟ್ಟಿದ್ಲು. ನಾನು ಇಟಲಿಯಲ್ಲಿ ನನ್ನ ಕೆಲಸದಲ್ಲಿ ಬ್ಯುಸಿ ಆಗೋಗಿದ್ದೆ. ತಂಗಿ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡಲಿಲ್ಲ. ಇಷ್ಟು ವರ್ಷದಲ್ಲಿ ಅವಳಿಗೆ ಒಂದು ಫೋನ್ ಕೂಡ ಮಾಡಿಲ್ಲ. ಅವಳ ಜೊತೆ ಮಾತಾಡಿ ಹಲವು ವರ್ಷಗಳೇ ಆಗೋಯ್ತು ಅಂತಾನೆ. ಈಗ ಬಂದು ನೋಡಿದ್ರೆ ಬಿಂದು ಕಾಣೆಯಾಗಿದ್ದಾಳೆ. ಯಾವಾಗಿಂದ ನಾಪತ್ತೆಯಾಗಿದ್ದಾಳೋ ಗೊತ್ತಿಲ್ಲ. ಇದಿಷ್ಟೇ ಅಲ್ಲ, ಅವಳ ಹೆಸರಲ್ಲಿದ್ದ ಪ್ರಾಪರ್ಟಿ ಎಲ್ಲ ಬೇರೆಯವರ ಹೆಸರಿಗೆ ಟ್ರಾನ್ಸ್ಫರ್ ಆಗೋಗಿದೆ ಅಂತಾನೆ. ಸರ್, ಅದು 12 ಕೋಟಿ ರೂಪಾಯಿ ಪ್ರಾಪರ್ಟಿ ಅಲ್ಲ. ಕೇರಳದ ಬೇರೆ ಬೇರೆ ಕಡೆ ಒಳ್ಳೆ ಪಾಶ್ ಏರಿಯಾದಲ್ಲಿ ಸುಮಾರು 5 ಕೋಟಿಯ ಜಮೀನ್ ಸರ್ ಅಂತಾನೆ. 5 ಕೋಟಿ ಅಂತ ಕೇಳಿದ ಕೂಡಲೇ ಇದ್ಯಾವುದೋ ದೊಡ್ಡ ಫ್ರಾಡ್ ಕೇಸ್ ಅನ್ನೋ ಅನುಮಾನದ ವಾಸನೆ ಪೊಲೀಸರ ಮೂಗಿಗೆ ಬಡ್ದಿತ್ತು. ಸರಿ ಅಂತ ಪೊಲೀಸರು ಪ್ರವೀಣ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ಬಿಂದು ಫೋಟೋ ಇಸ್ಕೊಂಡು ನೀವು ಹೋಗಿ, ನಾವು ತನಿಖೆ ಮಾಡ್ತೀವಿ, ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಹೇಳ್ತೀವಿ ಅಂತ ಕಳಿಸ್ತಾರೆ. ಪೊಲೀಸರ ಮುಂದಿದ್ದ ಪ್ರಶ್ನೆ ಅಂದರೆ, ಈ ಪ್ರವೀಣ್ ನಿಜ ಹೇಳ್ತಿದ್ದಾನಾ? ಅಣ್ಣನಿಗೆ ಗೊತ್ತಿಲ್ಲದೆ ತಾನೊಬ್ಳೇ ಎಲ್ಲ ಪ್ರಾಪರ್ಟಿ ಮಾರಿ ಬಿಂದು ಓಡ್ ಹೋಗಿರ್ಬೋದಾ? ಇಲ್ಲ ಇವನೇ ತಂಗಿಗೆ ಏನಾದರೂ ತೊಂದರೆ ಮಾಡಿರ್ಬೋದಾ ಅಂತ ಅನುಮಾನ ಪಡ್ತಾರೆ. ಪ್ರವೀಣ್ ಮತ್ತು ಬಿಂದು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರ ತಂದೆ ಪದ್ಮನಾಭನ್ ಪಿಳ್ಳೆ ನಿವೃತ್ತ ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು. ಇವರ ನಿಧನದ ನಂತರ ಅಕ್ಟೋಬರ್ 2005ರವರೆಗೂ ಬಿಂದು ತಂದೆಯ ಪೆನ್ಷನ್ ತಗೊಳ್ತಾ ಇದ್ರು. ಆದರೆ ನವೆಂಬರ್ನಿಂದ ಪೆನ್ಷನ್ ತಗೊಳ್ಳೋದು ಸ್ಟಾಪ್ ಮಾಡಿದ್ಲು. ಈ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಅಲ್ಲಿಗೆ ಬಿಂದು 2005ರ ನವೆಂಬರ್ ನಂತರ ಕಾಣೆಯಾಗಿರಬಹುದಾ ಅಂತ ಅನುಮಾನ ಪಡ್ತಾರೆ. ಅಂದರೆ ಬಿಂದು ಕಾಣೆಯಾಗಿರೋದು 2005ರಲ್ಲಿ, ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು 2017ರಲ್ಲಿ. ಅವಳು ಕಾಣೆಯಾಗಿ ಅದಾಗಲೇ 12 ವರ್ಷ ಆಗಿತ್ತು. ಈ 12 ವರ್ಷದಲ್ಲಿ ಬಿಂದು ಬಗ್ಗೆ ಯಾರೂ ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ವಾ? ಯಾರೂ ಅವಳನ್ನು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಲಿಲ್ವಾ? ಅವಳನ್ನು ಹುಡುಕೋ ಪ್ರಯತ್ನ ಕೂಡ ಮಾಡಲಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಪೊಲೀಸರನ್ನ ಕಾಡ್ತಿದ್ವು. ಬಿಂದು ಸಂಬಂಧಿಕರ ಹತ್ರ, ನೇಬರ್ಸ್ ಹತ್ರ ವಿಚಾರಣೆ ಮಾಡ್ತಾರೆ. ಸರ್, ಅವ್ರ ತಂದೆ ತಾಯಿ ತೀರು ಹೋದ್ಮೇಲೆ ಅವಳು ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಯಾರ ಮನೆಗೂ ಬರ್ತಾ ಇರಲಿಲ್ಲ.
ಎಲ್ಲರಿಂದ ದೂರ ಆಗ್ಬಿಟ್ಟಿದ್ಲು. ತನ್ನ ಪಾಡಿಗೆ ತಾನು ಇರ್ತಾ ಇದ್ಲು. ನಾವೆಲ್ಲ ಯಾರು ಅವಳಿಗೆ ಬೇಡವಾಗಿದ್ವು. ಅದಕ್ಕೆ ನಾವು ಕೂಡ ಅವಳ ತಂಟೆಗೆ ಹೋಗ್ಲಿಲ್ಲ ಸರ್ ಅಂತಾರೆ. ನೇಬರ್ಸ್ ಹತ್ರ ಮಾತಾಡ್ತಾರೆ. ಸರ್, ಬಿಂದು ಯಾವಾಗಲೂ ನಾನು ಹೈಯರ್ ಎಜುಕೇಷನ್ ಮಾಡಬೇಕು, ಅದಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತೀನಿ, ಅಲ್ಲಿನ ಎಜುಕೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಬಹುಶಃ ಅವಳು ಹೈಯರ್ ಸ್ಟಡೀಸ್ಗೆ ಬ್ಯಾಂಗ್ಳೂರ್ಗೆ ಹೋಗಿರಬಹುದು ಅಂತ ನಾವು ಸುಮ್ಮನಿದ್ವಿ ಅಂತಾರೆ. ಬಿಂದು ಫ್ರೆಂಡ್ಸ್ ಬಗ್ಗೆ ಚೆಕ್ ಮಾಡ್ತಾರೆ. ಆದರೆ ಅವಳಿಗೆ ಫ್ರೆಂಡ್ಸ್ ಯಾರೂ ಇರಲೇ ಇಲ್ಲ. ಹೀಗಾಗಿ ಬಿಂದು ಎಲ್ಲಿ ಹೋದ್ಲು, ಯಾರ ಜೊತೆ ಹೋದ್ಲು, ಏನಾದ್ಲು ಯಾರಿಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಅವಳು ಬದುಕಿದ್ದಾಳ ಸತ್ತಿದ್ದಾಳ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರು ಸರೌಂಡಿಂಗ್ನಲ್ಲಿದ್ದ ಹಾಸ್ಪಿಟಲ್ಗೆ ಹೋಗಿ ಡೆತ್ ರೆಕಾರ್ಡ್ಸ್ ಚೆಕ್ ಮಾಡ್ತಾರೆ. ಅಕ್ಕಪಕ್ಕದ ಸ್ಟೇಷನ್ಗಳಲ್ಲೂ ಚೆಕ್ ಮಾಡ್ತಾರೆ. ಅನಾಮಿಕ ವ್ಯಕ್ತಿ ಸತ್ತಿರುವ ಬಗ್ಗೆ ಫೈಲ್ಸ್ ಹುಡುಕ್ತಾರೆ. ಆದರೆ ಬಿಂದು ಬಗ್ಗೆ ಏನೂ ಸುಳಿವು ಸಿಗಲ್ಲ. ಬಿಂದು ಗಾಳಿಯಲ್ಲಿ ಗಾಯವಾಗಿದ್ಲು. ಬಿಂದು ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಅವಳ ಹೆಸರಲ್ಲಿದ್ದ ಪ್ರಾಪರ್ಟಿ ಹೇಗೆ ಟ್ರಾನ್ಸ್ಫರ್ ಆಯಿತು, ಯಾವಾಗ ಮಾಡಿರಬಹುದು ಅಂತ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಬಿಂದು ಹೆಸರಲ್ಲಿ ಎಡಪಲ್ಲಿ, ಅಂಬಲಪುಳ, ಪಟ್ಟಣತಲ, ಪಟ್ಟಣಕ್ಕಾಡ್, ಚೇರ್ತಲ ಸೇರಿದಂತೆ ಬೇರೆ ಬೇರೆ ಕಡೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿತ್ತು. ಈ ಎಲ್ಲ ಜಮೀನನ್ನ ಬೇರೆ ಬೇರೆಯವರಿಗೆ ಮಾರಲಾಗಿತ್ತು. ವಿಶೇಷ ಅಂದರೆ ಇವೆಲ್ಲ ಪ್ರಾಪರ್ಟಿಯನ್ನ 2005 ನಂತರ ಮಾರಿರೋದು ಗೊತ್ತಾಗುತ್ತೆ. ಅಂದರೆ ಪೊಲೀಸರ ಒಂದು ಥಿಯರಿ ಪ್ರಕಾರ 2005ರಲ್ಲಿ ಬಿಂದು ಅಪ್ಪನ ಪೆನ್ಷನ್ ತಗೊಳ್ಳೋದು ಬಂದ್ ಮಾಡಿದ್ಮೇಲೆ ಅದೇ ವರ್ಷ ಜಮೀನು ಕೂಡ ಮಾರ್ಬಿಟ್ಟಿರಬೇಕು. ಇಲ್ಲ ಯಾರಾದರೂ ದಾಖಲೆ ಫೋರ್ಜರಿ ಮಾಡಿ ಆಸ್ತಿ ಮಾರಿರಬೇಕು. ಮೊದಲ ಥಿಯರಿ ನಂಬೋದಾದರೆ ಬಿಂದು ಇಲ್ಲಿನ ಜಮೀನೆಲ್ಲ ಮಾರಿ 5 ಕೋಟಿಗೂ ಹೆಚ್ಚು ದುಡ್ಡು ಮಾಡಿಕೊಂಡು ಯಾರ ಜೊತೆನೋ ಓಡ್ ಹೋಗಿರೋ ಸಾಧ್ಯತೆ ಇತ್ತು. ಇಲ್ಲ ಎರಡನೇ ಥಿಯರಿ ನಂಬೋದಾದರೆ ಯಾರೋ ಅವಳನ್ನು ಕೊಂದು ಅವಳ ದಾಖಲೆ ಫೋರ್ಜರಿ ಮಾಡಿ ಆಸ್ತಿ ಕಬಳಿಸಿರಬೇಕು. ಈ ಎರಡೂ ಥಿಯರಿ ಹೊರತುಪಡಿಸಿ ಇನ್ನೊಂದು ಪಾಸಿಬಿಲಿಟಿ ಪ್ರಕಾರ ಈ ಪ್ರವೀಣ್ ಆಸ್ತಿ ನನಗೆ ಸಿಗ್ಲಿಲ್ವಲ್ಲ ಅಂತ ತಾನೇ ತಂಗಿಗೆ ಏನಾದರೂ ಮಾಡಿ ಆಸ್ತಿ ಮಾರಿ ಈಗ ನಾಟಕ ಆಡ್ತಿರಬಹುದಾ? ಈ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಯೋಚಿಸಿದ್ರು. ಪ್ರವೀಣ್ಗೆ ಕಾಲ್ ಮಾಡಿ ನೀವು ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಅಂತಾರೆ. ಅದನ್ನು ಕೂಲಂಕಷವಾಗಿ ಸ್ಟಡಿ ಮಾಡ್ತಾರೆ. ಇಲ್ಲಿ ಪೊಲೀಸರು ನೋಟ್ ಮಾಡಿದ ಪಾಯಿಂಟ್ ಅಂದರೆ ರಿಜಿಸ್ಟರ್ ಪೇಪರ್ ಮೇಲೆ ಬಿಂದು ಫೋಟೋನೇ ಇರಲಿಲ್ಲ. ಅವಳ ಡ್ರೈವಿಂಗ್ ಲೈಸೆನ್ಸ್, ಸ್ಕೂಲ್ ಮಾರ್ಕ್ಶೀಟ್ ಮೇಲೆ ಇದ್ದ ಫೋಟೋ ಸೇಲ್ ಡೀಡ್ನಲ್ಲಿ ಇರಲೇ ಇಲ್ಲ. ಇದು ಹೇಗೆ ಸಾಧ್ಯ? ಡಾಕ್ಯುಮೆಂಟ್ಸ್ ಮೇಲೆ ಬೇರೆ ಯಾರದ್ದೋ ಫೋಟೋ ಇತ್ತು. ಆ ಫೋಟೋ ಯಾರ್ದು ಅಂತ ತನಿಖೆ ಮಾಡ್ತಾರೆ. ಆ ಫೋಟೋ ಟಿ ಮಿನಿ ಉರ್ಫ್ ಜಯಾ ಅನ್ನೋ ಮಹಿಳೆಯದ್ದಾಗಿತ್ತು. ಹಾಗಾದ್ರೆ ಈ ಜಯಾ ಯಾರು? ಇವಳೇ ಏನಾದರೂ ಬಿಂದುಗೆ ತೊಂದರೆ ಮಾಡಿರಬಹುದಾ? ಪೊಲೀಸರು ಈ ಆಂಗಲ್ನಲ್ಲಿ ತನಿಖೆ ಮುಂದುವರಿಸ್ತಾರೆ. ಹೀಗೆ ತನಿಖೆ ಮಾಡ್ತಿರುವಾಗ ಪೊಲೀಸರಿಗೆ ಬೀನಾ ಕುರಿಯನ್ ಅನ್ನೋ ಒಬ್ಬ ಆಫೀಸರ್ ಸಿಗ್ತಾರೆ. ಬೀನಾ ಕುರಿಯನ್ ಪಟ್ಟಣಕ್ಕಾಡ್ ಸಬ್ ರಿಜಿಸ್ಟ್ರಾರ್ ಆಫೀಸರ್. ಬಿಂದು ಆಸ್ತಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಇವರೇ ಸಬ್ ರಿಜಿಸ್ಟ್ರಾರ್ ಇದ್ದಿದ್ದು. ಇವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಸರ್, ಒಂದು ಲೇಡಿ ಅವತ್ತು ನಮ್ಮ ಕಚೇರಿಗೆ ಬಂದಿದ್ಲು, ಎಲ್ಲ ದಾಖಲೆಗಳನ್ನ ಸಲ್ಲಿಸಿದ್ಲು. ಅದನ್ನೆಲ್ಲ ಪರಿಶೀಲಿಸಿದ ನಂತರನೇ ನಾನು ಆಸ್ತಿ ನೋಂದಣಿ ಮಾಡಿಕೊಟ್ಟೆ ಅಂತಾರೆ. ಅವಳನ್ನ ನೀವು ಗುರುತು ಹಿಡಿತೀರಾ ಅಂತ ಕೇಳ್ತಾರೆ. ತುಂಬಾ ದಿನ ಆಗಿದೆ, ಆದರೂ ಟ್ರೈ ಮಾಡ್ತೀನಿ ಸರ್ ಅಂತಾರೆ. ಅಷ್ಟೊತ್ತಿಗಾಗಲೇ ಪೊಲೀಸರ ಒಂದು ಟೀಮ್ ಟಿ ಮಿನಿಯನ್ನ ಹುಡುಕೊಂಡು ಬಂದಿತ್ತು. ಬೀನಾರನ್ನ ಕರೆದು ತೋರಿಸ್ತಾರೆ. ಹೌದು ಸರ್, ಇದೇ ಲೇಡಿ ಅವತ್ತು ನಮ್ಮ ಆಫೀಸ್ಗೆ ಬಂದಿದ್ದು. ನನಗೆ ಚೆನ್ನಾಗಿ ನೆನಪಿದೆ. ತನ್ನನ್ನ ಬಿಂದು ಪದ್ಮನಾಭನ್ ಅಂತ ಹೇಳಿದ್ಲು. ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ಲು ಅಂತ ಹೇಳ್ತಾರೆ. ಇದು ಪೊಲೀಸರಿಗೆ ಸಿಕ್ಕ ಮೇಜರ್ ಕ್ಲೂ ಆಗಿತ್ತು. ಇಲ್ಲಿಂದ ಬಿಂದು ಮಿಸ್ಸಿಂಗ್ ಕೇಸ್ನಲ್ಲಿ ಮಿನಿ ಮೊದಲ ಸಸ್ಪೆಕ್ಟ್ ಆಗಿದ್ಲು. ಪೊಲೀಸರು ಮಿನಿ ಹತ್ರ ಒಂದು ಲೆಟರ್ ಬರೆಸ್ತಾರೆ. ಅದನ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ಗೆ ಕಳಿಸ್ತಾರೆ. ಡಾಕ್ಯುಮೆಂಟ್ಸ್ ಮೇಲೆ ಇದ್ದ ಸೈನ್ ಮತ್ತು ಮಿನಿ ಹ್ಯಾಂಡ್ ರೈಟಿಂಗ್ 100% ಮ್ಯಾಚ್ ಆಗಿತ್ತು. ಅಲ್ಲಿಗೆ ಈ ಮಿನಿಯೇ ಬಿಂದುಳ ಫೋರ್ಜರಿ ಮಾಡಿರೋದು ಕನ್ಫರ್ಮ್ ಆಗಿತ್ತು. ಪೊಲೀಸರು ಮಿನಿಯನ್ನ ಸ್ಟೇಷನ್ನಲ್ಲಿ ಕೂರಿಸಿಕೊಂಡು ಬೆಂಡೆತ್ತಾರೆ. ನಿಧಾನವಾಗಿ ಮಿನಿ ಬಾಯ್ ಬಿಡ್ತಾಳೆ. ಸರ್, ಇದೆಲ್ಲ ನಾನೊಬ್ಳೇ ಮಾಡಿಲ್ಲ. ನನಗೆ ಈ ಕೆಲಸ ಮಾಡೋಕೆ ಹೇಳಿದ್ದು ಆ ವ್ಯಕ್ತಿ. ಅವನು ನನಗೆ ದುಡ್ಡು ಕೊಟ್ಟ ಅಂತಾಳೆ. ಬಿಂದು ಅಂತ ಸೈನ್ ಮಾಡಿ ನೀನೇ ಬಿಂದು ಆಗಿ ನಟಿಸಿ ಪ್ರಾಪರ್ಟಿ ಫೋರ್ಜರಿ ಮಾಡಬೇಕು ಅಂತ ಹೇಳ್ದ. ಬಿಂದು ಫಾರಿನ್ನಲ್ಲಿದ್ಲು, ಅಲ್ಲೇ ಸತ್ತೋದ್ಲು. ಅದಕ್ಕೆ ಈಗ ಇಲ್ಲಿರೋ ಆಸ್ತಿ ಮಾರೋಕೆ ನೀನು ಫೋರ್ಜರಿ ಮಾಡು ಅಂದ ಸರ್ ಅಂತ ಮಿನಿ ಹೇಳ್ತಾಳೆ. ಯಾರದು ಅಂತ ಕೇಳಿದ್ಕೆ ಅವನ ಹೆಸರು CM ಸೆಬಾಸ್ಟಿಯನ್ ಅಂತಾಳೆ. ಪೊಲೀಸರು CM ಸೆಬಾಸ್ಟಿಯನ್ನ ಕುಳ್ಳಿ ತೆಗೆಸ್ತಾರೆ. ಸೆಬಾಸ್ಟಿಯನ್ ಚೇರ್ತಲದ ಪಲ್ಲಿಪುರಂನವನು. ಅವನಿಗೆ 68 ವರ್ಷ ವಯಸ್ಸು. ಇವನನ್ನ ಎಲ್ಲರೂ ಪ್ರೀತಿಯಿಂದ ಅಮ್ಮವನ್ ಅಂದ್ರೆ ಮಾಮ ಅಂತಾನೆ ಕರಿತಾ ಇದ್ರು. ಇವನು ತನ್ನ 2.5 ಎಕರೆ ಜಮೀನಿನಲ್ಲಿ ವಿಶಾಲವಾದ ಮನೆ ಕಟ್ಟಿಸಿಕೊಂಡು ಒಂಟಿಯಾಗಿರ್ತಿದ್ದ. ಮದುವೆ ಆಗಿತ್ತು, ಆದ್ರೆ ಹೆಂಡತಿ ಸುಬಿ ಬೇರೆ ಕಡೆ ಇರ್ತಾ ಇದ್ರು. ಸೆಬಾಸ್ಟಿಯನ್ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದ. ಇವನು ತುಂಬಾ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದ. ಪೊಲೀಸರು ಸೆಬಾಸ್ಟಿಯನ್ನನ್ನ ಸ್ಟೇಷನ್ಗೆ ಕರೆಸ್ತಾರೆ.
ಬಿಂದು ಯಾರು ಗೊತ್ತಾ ಅಂತಾರೆ. ಹೌದು ಸರ್, ಅವಳು ನನಗೆ ಗೊತ್ತು. ಯಾಕೆ ಸರ್, ಏನಾಯಿತು? ಕೆಲವು ವರ್ಷಗಳ ಹಿಂದೆ ಅವಳು ಪ್ರಾಪರ್ಟಿ ವಿಚಾರಕ್ಕೆ ನನ್ನನ್ನು ಮೀಟ್ ಮಾಡೋಕೆ ಬಂದಿದ್ಲು. ಆಯಿತು, ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದಾದ ನಂತರ ಅವಳು ಎಲ್ಲಿಗೆ ಹೋದ್ಲು ನನಗೆ ಗೊತ್ತಿಲ್ಲ. ಮತ್ತೆ ಅವಳು ಬರಲೇ ಇಲ್ಲ ಸರ್ ಅಂತಾನೆ. ಅದಕ್ಕೆ ಪೊಲೀಸರು, ನೋಡಿ ಮಿಸ್ಟರ್, ಟಿ ಮಿನಿ ನಿಮ್ಮ ಬಗ್ಗೆ ಎಲ್ಲ ಬಾಯ್ಬಿಟ್ಟಿದ್ದಾಳೆ. ನೀವೆಲ್ಲ ಸೇರಿಕೊಂಡು ಫೋರ್ಜರಿ ಮಾಡಿರೋದು ಹೇಳಿದ್ದಾಳೆ. ನೀವು ಎಕ್ಸ್ಟ್ರಾ ನಖರ ಆಡದೆ ಎಲ್ಲ ನಿಜ ಹೇಳಿದರೆ ನಮಗೂ ಕೆಲಸ ಕಮ್ಮಿ, ನಿಮಗೂ ಮರ್ಯಾದೆ ಅಂತ ನಯವಾಗಿ ಜಾಡಿಸ್ತಾರೆ. ಯಾವಾಗ ಮಿನಿ ಹೆಸರು ಪೊಲೀಸರು ಹೇಳ್ತಾರೋ ಸೆಬಾಸ್ಟಿಯನ್ನ ಮಾತುಗಳು ತೊದಲೋಕೆ ಆರಂಭಿಸಿದ್ವು. ಅದು ಇದು ಅಂತ ಏನೇನೋ ಬಡಬಡಾಯಿಸೋಕೆ ಶುರು ಮಾಡ್ತಾನೆ. ಅದಾಗಲೇ ಪೊಲೀಸರ ಇನ್ನೊಂದು ಟೀಮ್ ಇವನ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಲೆ ಹಾಕಿತ್ತು. ತನಿಖೆ ವೇಳೆ ಮನೋಜ್ ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ಈ ಮನೋಜ್ ಒಬ್ಬ ಆಟೋ ಡ್ರೈವರ್. ಮೇ ಬಿ ಸೆಬಾಸ್ಟಿಯನ್ಗೆ ವಯಸ್ಸಾಗಿದ್ರಿಂದ ಈ ಮನೋಜ್ ತನ್ನ ಆಟೋದಲ್ಲಿ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದ ಅನ್ಕೊಳ್ತಾರೆ. ಮನೋಜ್ಗೆ ಕಾಲ್ ಮಾಡ್ತಾರೆ. ಕಾಲ್ ರಿಸೀವ್ ಮಾಡಿದ್ದ ಮನೋಜ್ ಪೊಲೀಸ್ ಅಂತ ಕೇಳಿದ್ದ ಕೂಡಲೇ ಫುಲ್ ಹೆದರಿ ಬಿಡ್ತಾನೆ. ಯಾವುದೋ ಒಂದು ಕೇಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕು, ನಾಳೆ ಮಿಸ್ ಮಾಡದೆ ಸ್ಟೇಷನ್ಗೆ ಬಾ ಅಂತ ಹೇಳ್ತಾರೆ. ಆದರೆ ಮಾರನೇ ದಿನ ಮಧ್ಯಾಹ್ನ ಆದರೂ ಮನೋಜ್ ಸ್ಟೇಷನ್ಗೆ ಬರೋದೇ ಇಲ್ಲ. ಪಕ್ಕಾ ಈ ಕೇಸ್ನಲ್ಲಿ ಇವನ ಪಾತ್ರ ಇದೆ, ಅದಕ್ಕೆ ಹೆದರ್ಕೊಂಡು ಎಲ್ಲಾದರೂ ಓಡ್ ಹೋಗಿರಬೇಕು ಅಂದ್ಕೊಂಡೆ ಅವನ ಮನೆ ಹತ್ರ ಹೋಗಿ ವಿಚಾರಿಸೋಕೆ ಮುಂದಾಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದರೆ ಪೊಲೀಸರು ಶಾಕ್ ಆಗಿದ್ರು. ಯಾಕಂದರೆ ಅಲ್ಲಿ ಮನೋಜ್ ಸತ್ತು ಮಲಗಿದ್ದ. ಅಲ್ಲಿಗೆ ಬಿಂದು ಮಿಸ್ಸಿಂಗ್ ಕೇಸ್ ತನಿಖೆ ಮಾಡ್ತಿದ್ದ ಪೊಲೀಸರ ಹೆಗಲಿಗೆ ಈಗ ಮನೋಜ್ನ ಅಸಹಜ ಸಾವಿನ ಕೇಸ್ ಕೂಡ ತಗಲಾಕೊಂಡಿತ್ತು. ಅಲ್ಲೇ ಇದ್ದ ಮನೋಜ್ನ ಹೆಂಡತಿ ಹತ್ರ ಮಾತಾಡ್ತಾರೆ. ಸರ್, ನನ್ನ ಗಂಡನ ಸಾವಿಗೆ ಸೆಬಾಸ್ಟಿಯನ್ ಕಾರಣ ಅಂತ ಬೊಬ್ಬೆ ಹಾಕಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಪೊಲೀಸರಿಗೆ ಸೆಬಾಸ್ಟಿಯನ್ ಮೇಲೆ ಅನುಮಾನ ದಟ್ಟವಾಗಿತ್ತು. ಆದರೆ ಬಿಂದುನ ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡಿದ್ದಾನೆ ಅನ್ನೋದು ಬಿಟ್ಟರೆ ಮತ್ಯಾವ ಆರೋಪವೂ ಇವನ ಮೇಲೆ ಇರಲಿಲ್ಲ. ಈಗ ಮನೋಜ್ ಸಾವಿಗೆ ಸೆಬಾಸ್ಟಿಯನ್ ಕಾರಣ ಅಂತ ಮನೋಜ್ ಹೆಂಡತಿ ಆರೋಪ ಮಾಡ್ತಿದ್ದಾಳೆ. ಆದರೆ ಅವಳು ಕೂಡ ಪ್ರಕರಣ ದಾಖಲು ಮಾಡಿರಲಿಲ್ಲ. ಇನ್ನು ಬಿಂದು ಎಲ್ಲಿದ್ದಾಳೆ, ಸತ್ತಿದ್ದಾಳೋ ಬದುಕಿದ್ದಾಳೋ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಬರೀ ಅನುಮಾನದ ಆಧಾರದ ಮೇಲೆ ಸೆಬಾಸ್ಟಿಯನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು ಸಾಧ್ಯವಿರಲಿಲ್ಲ. ಈ ನಡುವೆ ಸೆಬಾಸ್ಟಿಯನ್ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾನೆ. ಆದರೆ ಕೋರ್ಟ್ ಅವನ ಬೇಲ್ ರಿಜೆಕ್ಟ್ ಮಾಡಿಬಿಡುತ್ತೆ. ಬೇರೆ ಆಪ್ಷನ್ ಇಲ್ಲದೆ ಸೆಬಾಸ್ಟಿಯನ್ ಜುಲೈ 8ಕ್ಕೆ ಕೋರ್ಟ್ಗೆ ಬಂದು ಶರಣಾಗ್ತಾನೆ. ಬರುವಾಗ ಎಷ್ಟು ಸ್ಟೈಲಿಶ್ ಆಗಿ ಬರ್ತಾನೆ ಅಂದರೆ ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಟಿಪ್ ಟಾಪ್ ಆಗಿ ಬಂದಿದ್ದ. ನೋಡೋಕೆ ಯಾರೋ ದೊಡ್ಡ ವಕೀಲನ ಥರ ರೆಡಿಯಾಗಿ ಬಂದಿದ್ದ. ಪೊಲೀಸರು ಅವನನ್ನು ವಶಕ್ಕೆ ಪಡಿತಾರೆ. ಅಲ್ಲಿಗೆ ಸೆಬಾಸ್ಟಿಯನ್ ಜಸ್ಟ್ ಫೋರ್ಜರಿ ಕೇಸಲ್ಲಿ ಮಾತ್ರ ಅರೆಸ್ಟ್ ಆಗ್ತಾನೆ. ಇವನ ಜೊತೆಗೆ ಟಿ ಮಿನಿಯನ್ನು ಅರೆಸ್ಟ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ಫೋರ್ಜರಿ ಅಥವಾ ಫ್ರಾಡ್ ಕೇಸ್ ಅಷ್ಟೇನು ದೊಡ್ಡ ಅಪರಾಧ ಅಂತ ಪರಿಗಣಿಸಲಾಗಲ್ಲ. ಹಾಗಾಗಿ ಬರೀ 6 ತಿಂಗಳಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದ್ಬಿಡ್ತಾನೆ. ಆದರೆ ಇದುವರೆಗೂ ಬಿಂದು ಎಲ್ಲಿದ್ದಾಳೆ ಯಾರಿಗೂ ಗೊತ್ತಿರಲಿಲ್ಲ. ನಿಧಾನವಾಗಿ ಬಿಂದು ಪ್ರಕರಣ ಕೋಲ್ಡ್ ಕೇಸ್ ಆಗೋಗುತ್ತೆ. ಈ ವೇಳೆ ಜನ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಕಳೆದ ಕೆಲ ವರ್ಷಗಳಲ್ಲಿ ಚೇರ್ತಲದಿಂದ ಬಿಂದು ಮಾತ್ರ ನಾಪತ್ತೆಯಾಗಿರಲಿಲ್ಲ. ಮತ್ತೊಬ್ಬ ಮಹಿಳೆ ಕೂಡ ಮಿಸ್ಸಿಂಗ್ ಆಗಿದ್ರು. ಅವರು ಕೂಡ ಎಕ್ಸಾಕ್ಟ್ ಬಿಂದು ಥರನೇ ಕಾಣೆಯಾಗಿದ್ರು. ಅದು 2012. 62 ವರ್ಷದ ಆಯಿಷಾ ಅನ್ನೋ ಮಹಿಳೆಯೊಬ್ಬರು ಅಚಾನಕ್ಕಾಗಿ ತನ್ನ ಮನೆಯಿಂದ ಕಾಣೆಯಾಗಿದ್ರು. ಆಯಿಷಾ ಉರ್ಫ್ ಹಾಜಿರಮ್ಮ ಚೇರ್ತಲಾದ ವಾರನಾಡ್ ನಿವಾಸಿಯಾಗಿದ್ರು. ಇವರು ಮುನ್ಸಿಪಲ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗಷ್ಟೇ ರಿಟೈರ್ಡ್ ಆಗಿದ್ರು. ಆಯಿಷಾ ಅವರ ಗಂಡ ಹಲವು ವರ್ಷಗಳ ಹಿಂದೆ ತೀರು ಹೋಗಿದ್ರು. ಒಬ್ಬ ಮಗ ಇದ್ದ. ಆದರೆ ಮಗನ ಜೊತೆ ಇರೋದು ಬೇಡ ಅಂತ ಸೆಪ್ರೇಟ್ ಆಗಿ ಒಂಟಿಯಾಗಿ ಮನೆಯಲ್ಲಿ ಇರ್ತಿದ್ರಂತೆ. ಅದು 13 ಮೇ 2012. ಆಯಿಷಾ ಫುಲ್ ರೆಡಿಯಾಗಿ ತಮ್ಮ ಮನೆಯಿಂದ ಆಚೆ ಹೋಗಿದ್ರು. ಅಲ್ಲೇ ಇದ್ದ ಯಾರೋ ರಿಲೇಟಿವ್ ಒಬ್ಬರ ಮನೆಗೂ ಹೋಗಿದ್ರು. ನನಗೆ ಬ್ಯಾಂಕ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಪ್ರಾಪರ್ಟಿ ಪೇಪರ್ ವರ್ಕ್ ಕೂಡ ಇದೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ ಅಂತ ಹೊರಡ್ತಾರೆ. ಹೋಗುವಾಗ ಕ್ಯಾಶ್ ಮತ್ತು ಚಿನ್ನ ಕೂಡ ತಗೊಂಡು ಹೋಗ್ತಾರೆ. ಆದರೆ ಸೂರ್ಯಾಸ್ತ ಆಗಿ ರಾತ್ರಿ ಆದರೂ ಆಯಿಷಾ ರಿಟರ್ನ್ ಮನೆಗೆ ಬರಲ್ಲ. ಹೀಗಾಗಿ ಸಂಬಂಧಿಕರು ಆಯಿಷಾಗೆ ಕಾಲ್ ಮಾಡ್ತಾರೆ. ಆದರೆ ಆಯಿಷಾ ಫೋನ್ ಪಿಕ್ ಮಾಡಲ್ಲ. ಬಹುಶಃ ಫೋನ್ ಬ್ಯಾಟ್ರಿ ಡೆಡ್ ಆಗಿರಬೇಕು ಅಥವಾ ತನ್ನ ಮನೆಗೆ ಹೋಗಿರಬಹುದು, ಬೆಳಗ್ಗೆ ಬರ್ತಾರೆ ಬಿಡು ಅಂತ ಸುಮ್ಮನಾಗ್ತಾರೆ. ಆದರೆ ಮಾರನೇ ದಿನ ಆದರೂ ಆಯಿಷಾ ಫೋನ್ ಸಂಪರ್ಕಕ್ಕೆ ಸಿಗಲ್ಲ. ಆಗ ಸಂಬಂಧಿಕರಿಗೆ ಟೆನ್ಷನ್ ಶುರುವಾಗುತ್ತೆ. ಆಯಿಷಾ ಮನೆಯಲ್ಲಿ ಚೆಕ್ ಮಾಡ್ತಾರೆ.
ಅಲ್ಲೂ ಇಲ್ಲ. ಮಗನ ಮನೆಯಲ್ಲಿ ವಿಚಾರಿಸ್ತಾರೆ, ಅಲ್ಲೂ ಇಲ್ಲ. ಮಗ ಎಲ್ಲ ಕಡೆ ಹುಡುಕ್ತಾನೆ. ಸಿಗದೇ ಇದ್ದಾಗ ಅವನೇ ಹೋಗಿ ಚೇರ್ತಲ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಶುರು ಮಾಡ್ತಾರೆ. ಆದರೆ ಲೋಕಲ್ ಪೊಲೀಸರು ಸ್ವಲ್ಪ ಉಡಾಫೆ ಮಾಡಿದ್ರು. ಕೂಡಲೇ ಲಾಸ್ಟ್ ಕಾಲ್ ಲೊಕೇಶನ್ ತೆಗೆಸಿ ಸರಿಯಾಗಿ ತನಿಖೆ ಮಾಡಿಬಿಟ್ಟಿದ್ರೆ ಬಹುಶಃ ಇವತ್ತು ಎಷ್ಟೋ ಜನರ ಜೀವ ಉಳಿತಿತ್ತು ಅನಿಸುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ನೇಬರ್ಸ್ ಹತ್ರ, ಫ್ರೆಂಡ್ಸ್ ಹತ್ರ ವಿಚಾರಿಸ್ತಾರೆ. ಆಗ ರೋಸಮ್ಮ ಅನ್ನೋ ಮಹಿಳೆಯೊಬ್ಬರು ಒಂದು ಇಂಪಾರ್ಟೆಂಟ್ ಕ್ಲೂ ಕೊಡ್ತಾರೆ. ಸರ್, ಆಯಿಷಾ ರಿಟೈರ್ಡ್ ಆಗಿದ್ರಿಂದ ಮನೆ ಕಟ್ಟೋಕೆ ಅಂತ ಅವರ ಮನೆ ಹತ್ರನೇ 5 ಸೆಂಟ್ಸ್ ಅಂದರೆ ಸುಮಾರು 2000 ಸ್ಕ್ವೇರ್ ಫೀಟ್ ಅಷ್ಟು ಜಮೀನು ತಗೊಳ್ಳೋಕೆ ಓಡಾಡ್ತಾ ಇದ್ರು. ಸೆಬಾಸ್ಟಿಯನ್ ಅಂತ ಒಬ್ಬ ರಿಯಲ್ ಎಸ್ಟೇಟ್ನವನು ಇದ್ದಾನೆ. ಅವನನ್ನ ಮೀಟ್ ಮಾಡಿ ಮಾತಾಡಿದ್ದೀನಿ. ಅವನೇ ಜಮೀನು ಕೊಡಿಸ್ತಾ ಇದ್ದಾನೆ ಅಂತ ಆಯಿಷಾ ನನ್ನ ಹತ್ರ ಹೇಳಿದ್ರು ಅಂತ ರೋಸಮ್ಮ ಹೇಳಿದ್ರು. ಅವತ್ತು ಮನೆಯಿಂದ ಹೋಗುವಾಗ 2 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು ಚಿನ್ನ ತಗೊಂಡು ಹೋಗ್ತಾ ಇದ್ದೀನಿ ಅಂತಾನು ಅಂದಿದ್ರು ಸರ್ ಅಂತ ಹೇಳ್ತಾರೆ. ಪೊಲೀಸರು ಮತ್ತೆ ಸೆಬಾಸ್ಟಿಯನ್ ಅನ್ನ ಸ್ಟೇಷನ್ಗೆ ವಿಚಾರಣೆಗೆ ಕರೀತಾರೆ. ಹೌದು ಸರ್, ಆಯಿಷಾ ನನ್ನ ಹತ್ರ ಬಂದಿದ್ರು. ಮನೆ ಕಟ್ಟೋಕೆ ಚಿಕ್ಕ ಜಾಗ ಬೇಕು ಅಂದಿದ್ರು. ನಾನು ಬೇರೆ ಬೇರೆ ಕಡೆ ತೋರಿಸ್ತಾ ಇದ್ದೆ. ಅದಾದ ನಂತರ ಅವರು ಬರಲೇ ಇಲ್ಲ. ಎಲ್ಲೋದ್ರು ನನಗೆ ಗೊತ್ತಿಲ್ಲ ಅಂತಾನೆ. ಬಿಂದು ಥರ ಸೇಮ್ ಇಲ್ಲೂ ಕೂಡ ಸೆಬಾಸ್ಟಿಯನ್ ನನ್ನ ಮೀಟ್ ಮಾಡಿದ ನಂತರ ಆಯಿಷಾ ನಾಪತ್ತೆಯಾಗಿದ್ರು. ಇದಾದ ಸ್ವಲ್ಪ ದಿನಗಳಲ್ಲಿ ಪೊಲೀಸರಿಗೆ ಮೂವಾಟ್ಟುಪುಳ ಎಂಬಲ್ಲಿ ಒಬ್ಬ ಅಪರಿಚಿತ ಮಹಿಳೆಯ ಶವ ಸಿಗುತ್ತೆ. ಆ ಶವ ಫುಲ್ ಕೊಳೆತು ಹೋಗಿ ಗುರುತು ಪತ್ತೆ ಹಚ್ಚೋಕೆ ಆಗದ ಸ್ಥಿತಿಯಲ್ಲಿತ್ತು. ಪೊಲೀಸರು ಅನಾಥ ಶವ ಅಂತ ಪರಿಗಣಿಸಿ ತಾವೇ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರೆ. ಇತ್ತ ಆಯಿಷಾ ಕುಟುಂಬದವರು ಆಯಿಷಾ ಸತ್ತೋಗಿದ್ದಾರೆ ಅಂದ್ಕೊಂಡು ಸುಮ್ಮನಾಗಿದ್ರು. ಪೊಲೀಸರು ಕೂಡ ಫೈಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. 2005ರಿಂದ 2012ರ ನಡುವೆ 2 ಮಹಿಳೆಯರು ಮಿಸ್ಸಿಂಗ್ ಆಗಿದ್ರು. 2 ನಾಪತ್ತೆಯಾದಾಗಲೂ ಸೆಬಾಸ್ಟಿಯನ್ ಹೆಸರು ಕೇಳಿ ಬಂದಿತ್ತು. ಅಲ್ಲದೆ ಈ 2 ಒಂಟಿ ಮಹಿಳೆಯರಾಗಿದ್ರು. ಇವರ ಫ್ರೆಂಡ್ ಸರ್ಕಲ್ ಕೂಡ ತುಂಬಾ ಚಿಕ್ಕದಿತ್ತು. ಇವರು ಕಾಣೆಯಾದ್ರೂ ಇವ್ರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳೋರು ಯಾರೂ ಇರಲಿಲ್ಲ. ಯಾವಾಗ ಬಿಂದು ಕೇಸ್ನ ಪೊಲೀಸರು ಸೀರಿಯಸ್ ಆಗಿ ತನಿಖೆ ಮಾಡ್ತಿಲ್ಲ ಅಂತ ಪ್ರವೀಣ್ಗೆ ಅನ್ನಿಸ್ತೋ ಮೇ 2018ರಲ್ಲಿ ಹೋಮ್ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿಗೆ ಬಿಂದು ಮಿಸ್ಸಿಂಗ್ ಆಗಿರೋದು 2005ರಲ್ಲಿ. ಈಗ ಮತ್ತೊಮ್ಮೆ ಕೇಸ್ ರಿಜಿಸ್ಟರ್ ಆಗಿರೋದು 2018ರಲ್ಲಿ. ಇನ್ಫ್ಯಾಕ್ಟ್ ಆಗ್ಲಿಂದಲೂ ಪೊಲೀಸರು ತನಿಖೆ ಮಾಡ್ತಾನೆ ಇದ್ರು. ಬಟ್ ಯಾವುದೇ ಪ್ರೋಗ್ರೆಸ್ ಆಗಿರಲಿಲ್ಲ. ಅದು 6 ಅಕ್ಟೋಬರ್ 2020 ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೊಂದು ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ. 43 ವರ್ಷದ ಸಿಂಧು ಆಲಪ್ಪುಳ ಜಿಲ್ಲೆಯ ಚೇರ್ತಲದವರೇ ಆಗಿದ್ರು. ಗಂಡನ ಜೊತೆ ಏನೋ ಪ್ರಾಬ್ಲಮ್ ಆಗಿ ಸೆಪರೇಟ್ ಆಗಿ ಇರ್ತಾ ಇದ್ರು. ಇವರಿಗೆ ಒಬ್ಳು ಮಗಳಿದ್ಲು. ಮಗಳು ದೊಡ್ಡವಳಾದ್ಮೇಲೆ ಒಳ್ಳೆ ಹುಡುಗನನ್ನ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಆದರೆ ಎಂಗೇಜ್ಮೆಂಟ್ಗೆ ಇನ್ನೂ ಕೇವಲ 2 ದಿನ ಬಾಕಿ ಇರುವಾಗ ಕ್ಯಾಶ್ ಮತ್ತು ಒಡವೆ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟವರು ಮತ್ತೆ ರಿಟರ್ನ್ ಬರಲ್ಲ. ಹಾಗಾದ್ರೆ ಸಿಂಧು ಎಲ್ಲಿಗೆ ಹೋದ್ರು? ಏನಾಯ್ತು ಅವರಿಗೆ? ಮಗಳು ಅರ್ಥುಂಗಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾರೆ. ಸರ್, ಅಮ್ಮ ಜಮೀನು ಖರೀದಿ ಮಾಡಿ ನನಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ರು. ಅದಕ್ಕಾಗಿ ಓಡಾಡ್ತಾ ಇದ್ರು. ಆದರೆ ಈಗ ನೋಡಿದ್ರೆ ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾಳೆ. ಯಾರ ಹತ್ರ ಜಮೀನು ಡೀಲಿಂಗ್ ನಡೀತಾ ಇತ್ತು ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಸರ್, ನನಗೆ ಏನೂ ಗೊತ್ತಿಲ್ಲ ಅಂತಾಳೆ. ಎಷ್ಟು ಹುಡುಕಿದ್ರೂ ಪೊಲೀಸರಿಗೆ ಸಿಂಧು ಆಗಲಿ ಅವರ ಶವ ಆಗಲಿ ಸಿಗಲ್ಲ. ಹೀಗಾಗಿ ಫೈಲ್ ಮೂಲೆಗೆ ಹಾಕ್ಬಿಡ್ತಾರೆ. ಅಲ್ಲಿಗೆ 3 ಮಹಿಳೆಯರು ನಾಪತ್ತೆಯಾಗಿದ್ರು. ಅದು 23 ಡಿಸೆಂಬರ್ 2024. ಜೇನ್ ಮ್ಯಾಥ್ಯೂ ಉರ್ಫ್ ಜೈನಮ್ಮ, ವಯಸ್ಸು 55 ವರ್ಷ. ಜೈನಮ್ಮ ಅವರ ಗಂಡ ಮತ್ತು ಮಕ್ಕಳು ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆ ಇರ್ತಾ ಇದ್ರು. ಹೀಗಾಗಿ ಜೈನಮ್ಮ ಮನೆಯಲ್ಲಿ ಒಂಟಿಯಾಗೇ ಇರ್ತಿದ್ರು. ಪ್ರತಿದಿನ ಪಟ್ಟಿತ್ತಾನಂನಲ್ಲಿರೋ ಮೆಡಿಟೇಷನ್ ಸೆಂಟರ್ಗೆ ಹೋಗ್ತಾ ಇದ್ರು. ಒಂದಿನ ಅಚಾನಕ್ ಆಗಿ ಜೈನಮ್ಮ ಕಣ್ಮರೆಯಾಗ್ಬಿಡ್ತಾರೆ. ಗಂಡ ಮಕ್ಕಳು ಫೋನ್ ಮಾಡಿದಾಗ ಅವರ ಫೋನ್ ಕನೆಕ್ಟ್ ಆಗಲ್ಲ. ಈ ಹಿಂದೆ ಮಹಿಳೆಯರು ಸೇಮ್ ಪ್ಯಾಟರ್ನ್ನಲ್ಲಿ ನಾಪತ್ತೆಯಾಗಿದ್ರು. ಆದರೆ ಜೈನಮ್ಮ ಕೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದೇನೆಂದರೆ ಜೈನಮ್ಮಗೆ ಫ್ಯಾಮಿಲಿ ಇತ್ತು. ಜೈನಮ್ಮ ನಾಪತ್ತೆಯಾದ ಕೂಡಲೇ ಗಂಡ ಅಪ್ಪಚ್ಚನ್, ಮಕ್ಕಳು ಕೂಡಲೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡಲೇ ಆಕ್ಟಿವ್ ಆಗ್ತಾರೆ. ಆದರೆ ಎಷ್ಟು ಹುಡುಕಿದ್ರೂ ಜೈನಮ್ಮ ಸಿಗಲ್ಲ. ಅಪ್ಪಚ್ಚನ್ ಸೀದಾ ಕೇರಳ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ. ನನ್ನ ಪತ್ನಿ ಕಾಣೆಯಾಗಿ ಸುಮಾರು ದಿನಗಳಾದವು. ಲೋಕಲ್ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ಏನಾದರೂ ಅನಾಹುತ ಆಗೋ ಮುಂಚೆ ಅವರನ್ನು ಹುಡುಕಿ ಕೊಡೋಕೆ ಪೊಲೀಸರಿಗೆ ಡೈರೆಕ್ಷನ್ ಕೊಡಿ ಅಂತ ಮನವಿ ಮಾಡ್ತಾರೆ. ಹೈಕೋರ್ಟ್ ಇವರ ಅರ್ಜಿಯನ್ನು ಪುರಸ್ಕರಿಸಿ ಜೈನಮ್ಮ ಕೇಸನ್ನು ಕೊಚ್ಚಿಯ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಕೊಚ್ಚಿ ಕ್ರೈಮ್ ಬ್ರಾಂಚ್ ಟೀಮ್ ಫೀಲ್ಡ್ಗಿಳಿಯುತ್ತೆ. ತನಿಖೆ ವೇಳೆ ಜೈನಮ್ಮ ಒಂದು ಮೆಡಿಟೇಷನ್ ಸೆಂಟರ್ಗೆ ಹೋಗ್ತಾ ಇದ್ದಿದ್ರ ಬಗ್ಗೆ ಗೊತ್ತಾಗುತ್ತೆ. ಆ ಮೆಡಿಟೇಷನ್ ಸೆಂಟರ್ಗೆ ಹೋಗಿ ಚೆಕ್ ಮಾಡ್ತಾರೆ. ಜಸ್ಟ್ ಗೆಸ್ ಮಾಡಿ, ಆ ಸೆಂಟರ್ಗೆ ಇನ್ಯಾರು ಬರ್ತಿದ್ರು ಅಂತ? ಎಸ್,
ಅದೇ ಸೆಬಾಸ್ಟಿಯನ್ ಇಲ್ಲೂ ಇದ್ದ. ಇನ್ಫ್ಯಾಕ್ಟ್ ಜೈನಮ್ಮ ಕೇಸ್ ಜೊತೆಗೆ ಇತರೆ 4 ಮಹಿಳೆಯರ ಮಿಸ್ಸಿಂಗ್ ಕೇಸ್ ಕ್ರೈಮ್ ಬ್ರಾಂಚ್ ತನಿಖೆ ಮಾಡ್ತಾ ಇತ್ತು. ಹಾಗಾಗಿ ಆ ಕೇಸ್ನಲ್ಲಿ ಪ್ರಮುಖ ಸಸ್ಪೆಕ್ಟ್ ಆಗಿದ್ದ ಸೆಬಾಸ್ಟಿಯನ್ ಮೇಲೆ ಕ್ರೈಮ್ ಬ್ರಾಂಚ್ಗೆ ಅನುಮಾನ ಬರುತ್ತೆ. ಇಲ್ಲಿಂದ ಸೆಬಾಸ್ಟಿಯನ್ನ ಪ್ರತಿಯೊಂದು ಮೂವ್ಮೆಂಟ್ ಮೇಲೆ ಕಣ್ಣಿಡೋಕೆ ಸ್ಟಾರ್ಟ್ ಮಾಡ್ತಾರೆ. CCTV, ಅವನ ಲಾಸ್ಟ್ ಲೊಕೇಶನ್ ಎಲ್ಲ ಚೆಕ್ ಮಾಡ್ತಾರೆ. ಮೊದಲಿಗೆ ಜೈನಮ್ಮರ ಮೊಬೈಲ್ನ ಲಾಸ್ಟ್ ಕಾಲ್ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಜೈನಮ್ಮರ ಲಾಸ್ಟ್ ಲೊಕೇಶನ್ ಪಲ್ಲಿಪುರಂ ಹತ್ರ ತೋರಿಸ್ತಾ ಇತ್ತು. ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲೇ ಸೆಬಾಸ್ಟಿಯನ್ನ ಮನೆ ಇರೋದು. ಪೊಲೀಸರು CCTV ಫುಟೇಜ್ ಚೆಕ್ ಮಾಡ್ತಾರೆ. ಹೀಗಿರುವಾಗಲೇ ಜೈನಮ್ಮರ ಫೋನ್ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಮಾಡಿದ ಅಂಗಡಿಗೆ ಹೋಗಿ ಅಲ್ಲಿದ್ದ CCTV ಚೆಕ್ ಮಾಡ್ತಾರೆ. ಅಲ್ಲಿ ಸೆಬಾಸ್ಟಿಯನ್ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದ್ದ. ಇನ್ನು ಜೈನಮ್ಮ ಕಾಣೆಯಾದ ರಾತ್ರಿ ಸೆಬಾಸ್ಟಿಯನ್ ಮತ್ತು ಜೈನಮ್ಮರ ಫೋನ್ ಲೊಕೇಶನ್ ಸೇಮ್ ತೋರಿಸ್ತಾ ಇತ್ತು. ಅಲ್ಲಿಗೆ ಈಗ ಕ್ರೈಮ್ ಬ್ರಾಂಚ್ ಹತ್ರ ಬರೀ ಅನುಮಾನ ಮಾತ್ರ ಅಲ್ಲ, ಬದಲಿಗೆ ಸೆಬಾಸ್ಟಿಯನ್ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಇತ್ತು. ಅದು ಜುಲೈ 28, 2025. ಪೊಲೀಸರು ಸೆಬಾಸ್ಟಿಯನ್ನನ್ನು ಅರೆಸ್ಟ್ ಮಾಡ್ತಾರೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು 2.5 ಎಕರೆಯಲ್ಲಿದ್ದ ಅವನ ಬಂಗಲೆಯೊಳಗೆ ನುಗ್ತಾರೆ. ಅದೊಂಥರ ನಿಗೂಢ ಮನೆಯಾಗಿತ್ತು. ಅಲ್ಲಿಗೆ ಹೋದ ಕ್ರೈಮ್ ಬ್ರಾಂಚ್ ಟೀಮ್ ಶಾಕ್ ಆಗಿತ್ತು. ಯಾಕಂದರೆ ಅದು ಮನೆಯಲ್ಲ, ಅದೊಂದು ಪ್ರೈವೇಟ್ ಗ್ರೇವ್ ಯಾರ್ಡ್, ಅಂದರೆ ಸೆಬಾಸ್ಟಿಯನ್ನ ಖಾಸಗಿ ಸ್ಮಶಾನ. ತಕ್ಷಣ JCB ಕರೆಸಿ ಅಲ್ಲಿ ಅಗಿಯೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಮನುಷ್ಯನ ತಲೆಬುರುಡೆ ಸಿಗುತ್ತೆ, ಹಾಗೆ ಮಾನವನ ಕೆಲ ಸುಟ್ಟ ಮೂಳೆಗಳು ಸಿಗುತ್ತವೆ. ಇದರ ಜೊತೆಗೆ ಇಂಪ್ಲಾಂಟ್ ಮಾಡಲಾಗಿದ್ದ ಕೆಲ ಹಲ್ಲುಗಳು ಸಿಗುತ್ತವೆ. ಆ 2.5 ಎಕರೆ ಪ್ರದೇಶದಲ್ಲಿ ಅಲ್ಲಲ್ಲಿ ಹಲವು ಚಿಕ್ಕ ಚಿಕ್ಕ ಕೊಳಗಳಿದ್ವು. ಆ ಕೊಳದಲ್ಲಿದ್ದ ನೀರನ್ನ ಖಾಲಿ ಮಾಡಿಸಿ JCBಯಿಂದ ಹೂಳೆತ್ತಿ ನೋಡ್ತಾರೆ. ಅದರಲ್ಲಿ ಮಹಿಳೆಯರ ಪರ್ಸ್, ಚಪ್ಪಲಿಗಳು, ಬಟ್ಟೆಗಳ ಪೀಸಸ್ ಸಿಕ್ಕಿತ್ತು. ಹಾಗೆ ಮರದ ಮೇಲೆ ಒಂದು ರೋಸರಿ, ಅಂದರೆ ಕ್ರಿಶ್ಚಿಯನರು ಪ್ರಾರ್ಥನೆಗೆ ಬಳಸೋ ಮಣಿಮಾಲೆ ನೇತಾಡ್ತಾ ಇತ್ತು. ಎಲ್ಲವನ್ನ ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಸೆಬಾಸ್ಟಿಯನ್ ಮನೆಯಲ್ಲಿ ಮನುಷ್ಯನ ತಲೆಬುರುಡೆ, ಮೂಳೆಗಳು, ಹಲ್ಲುಗಳು ಸಿಕ್ಕ ವಿಷಯ ಕೇಳಿ ಇಡೀ ಏರಿಯಾ ಜನ ಬೆಚ್ಚಿ ಬಿದ್ದಿದ್ರು. ಸೆಬಾಸ್ಟಿಯನ್ ಜನರನ್ನ ಕೊಂದು ಹೂತಾಕ್ತಾ ಇದ್ದ ಅನ್ನೋ ವಿಷಯ ಕೇಳಿ ಹೆದರಿಬಿಟ್ಟಿದ್ರು. ವಿಷಯ ಮೀಡಿಯಾದವರಿಗೂ TRP ಸರ್ಕಾಗಿತ್ತು. ಆಗಸ್ಟ್ 4ಕ್ಕೆ ಮತ್ತೊಮ್ಮೆ ಮನೆಯ ಮೂಲೆ ಮೂಲೆ ತಪಾಸಣೆ ಮಾಡ್ತಾರೆ. ಮನೆಯಲ್ಲಿ 20 ಸುಟ್ಟ ಮೂಳೆಗಳು ಸಿಗ್ತವೆ. ಬಾತ್ರೂಮ್ನ ಟೈಲ್ಸ್ ಮೇಲೆ ರಕ್ತದ ಕಲೆಗಳಿದ್ವು. ಪೊಲೀಸರು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಅಂದರೆ GPR ತರಿಸ್ತಾರೆ. CESS ವಿಜ್ಞಾನಿಗಳ ಸಹಾಯದಿಂದ GPR ಬಳಸಿ ಮನೆಯಲ್ಲಿ ಕೆಲವು ಸ್ಥಳಗಳನ್ನು ಗುರುತಿಸ್ತಾರೆ. ಅಲ್ಲಿ ಅಗೆದಾಗ ಸುಟ್ಟಿದ್ದ ಮಾನವನ ಮೂಳೆಗಳು ಹಾಗೂ ಹಲ್ಲುಗಳು ಪತ್ತೆಯಾಗಿದ್ವು. ನಂತರ ಪೊಲೀಸರು ಸೆಬಾಸ್ಟಿಯನ್ ಪತ್ನಿ ಮನೆಗೆ ಹೋಗ್ತಾರೆ. ಅಲ್ಲಿ ಸೆಬಾಸ್ಟಿಯನ್ನ ಕಾರ್ ಪಾರ್ಕ್ ಮಾಡಲಾಗಿತ್ತು. ಅದರಲ್ಲಿ ಒಂದು ಕ್ಯಾನ್ ಇತ್ತು. ಅದರಲ್ಲಿ ಡೀಸೆಲ್ನ ಸ್ಮೆಲ್ ಬರ್ತಾ ಇತ್ತು. ಅದರ ಜೊತೆಗೆ ಒಂದು ಸುತ್ತಿಗೆ ಮತ್ತು ಒಂದು ಹರಿತವಾದ ಚಾಕು ವಶಕ್ಕೆ ಪಡಿತಾರೆ. ಎಲ್ಲವನ್ನ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟ್ ಬರೋವಷ್ಟರಲ್ಲಿ ಫೆಬ್ರವರಿ 2026 ಬಂದಿತ್ತು. ಬಾತ್ರೂಮ್ನಲ್ಲಿದ್ದ ರಕ್ತದ ಕಲೆಗಳು ಜೈನಮ್ಮನದ್ದು ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಆಯಿಷಾ ಮತ್ತು ಬಿಂದು ಫ್ಯಾಮಿಲಿಯವರಿಂದಾನು DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಲಾಗಿತ್ತು. ಜೊತೆಗೆ ಅಲ್ಲಿ ಸಿಕ್ಕ ಹಲ್ಲುಗಳು ಮತ್ತು ಮೂಳೆಗಳ ತುಂಡುಗಳನ್ನು ಹೈದರಾಬಾದ್ ಮತ್ತು ಚಂಡೀಗಢ ವಿಧಿವಿಜ್ಞಾನ ಲ್ಯಾಬ್ಗೆ ಕಳಿಸಲಾಗಿದೆ. ಜೈನಮ್ಮರ ಒಡವೆಗಳನ್ನು ಸೆಬಾಸ್ಟಿಯನ್ ಒಂದು ಅಂಗಡಿಯಲ್ಲಿ ಅಡ ಇಟ್ಟಿದ್ದ. ಕೆಲವೊಂದನ್ನು ಮಾರ್ಬಿಟ್ಟಿದ್ದ. ಇಷ್ಟೊತ್ತಿಗಾಗಲೇ ಪೊಲೀಸರಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು. ಬಿಂದು, ಆಯಿಷಾ, ಸಿಂಧು ಮತ್ತು ಜೈನಮ್ಮರನ್ನ ಈ ಸೆಬಾಸ್ಟಿಯನ್ ಕೊಂದು ತನ್ನ 2.5 ಎಕರೆಯ ಸ್ಮಶಾನದಲ್ಲಿ ಹೂತಾಕಿದ್ದಾನೆ ಅನ್ನೋದು ಪೊಲೀಸರಿಗೆ ಅರಿವಾಗಿತ್ತು. ಸೆಬಾಸ್ಟಿಯನ್ ಇಂಟರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚು ನಖರ ಮಾಡದೆ ಸೆಬಾಸ್ಟಿಯನ್ ತನ್ನ ಕಥೆ ಶುರು ಮಾಡ್ತಾನೆ. ಸರ್, ನನ್ನ ಹೆಸರು ಸೆಬಾಸ್ಟಿಯನ್. ನನಗೆ ಊರಲ್ಲಿ ತುಂಬ ಒಳ್ಳೆ ಹೆಸರಿದೆ. ನನ್ನನ್ನು ಎಲ್ಲರೂ ಪ್ರೀತಿಯಿಂದ ಮಾಮ ಅಂತ ಕರೀತಾರೆ. ನಾನು ರಿಯಲ್ ಎಸ್ಟೇಟ್ ಏಜೆಂಟ್. ತುಂಬ ಜನ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ನನ್ನ ಹತ್ರ ಬರ್ತಾಯಿದ್ರು. ಪ್ರಾಪರ್ಟಿ ತಗೋಬೇಕು ಅಂದರೂ ನನ್ನ ಹತ್ರನೇ ಬರ್ತಾಯಿದ್ರು. ಯಾರ ಹತ್ರ ತುಂಬ ದುಡ್ಡಿದೆ, ಪ್ರಾಪರ್ಟಿ ಇದೆ, ಒಡವೆ ಇದೆ ಎಲ್ಲ ಸ್ಟಡಿ ಮಾಡ್ತಾ ಇದ್ದೆ. ನಂತರ ಒಂಟಿ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದೆ. ನನಗೆ ಬಿಂದು ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ಅಪ್ಪ ಅಮ್ಮ 2002ರಲ್ಲಿ ತೀರು ಹೋಗಿದ್ರು. ಅಣ್ಣ ಇಟಲಿಯಲ್ಲಿದ್ದ. ಬಿಂದು ಪದ್ಮನಾಭನ್ ಒಬ್ಬಳೇ ಇದ್ಲು. ಅವರ ಅಪ್ಪ ತುಂಬ ಪ್ರಾಪರ್ಟಿ ಮಾಡಿಟ್ಟಿದ್ರು. ಮಗ ಇನ್ನು ಬರಲ್ಲ ಅಂತ ಗೊತ್ತಾದಾಗ ಮಗಳ ಹೆಸರಿಗೆ ಎಲ್ಲ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಬಿಟ್ರು. ಇದು ನನಗೆ ಗೊತ್ತಿತ್ತು. 2003ರಲ್ಲಿ ಬಿಂದುನ ಪರಿಚಯ ಮಾಡಿಕೊಂಡೆ. ಅವಳು ನನ್ನನ್ನು ಅಮ್ಮವನಂತಾನೆ ಕರೀತಾ ಇದ್ಲು. ನನ್ನನ್ನು ಮೀಟ್ ಮಾಡೋಕೆ ಆಗಾಗ ಮನೆಗೆ ಬರ್ತಿದ್ಲು ಅಂತಾನೆ. 2006ರಲ್ಲಿ ಒಂದಿನ ಅವಳನ್ನು ಮನೆಗೆ ಕರೆದೆ. ಹೀಗೆ ಮಾತಾಡ್ತಾ ಇರುವಾಗ ಒಮ್ಮೆಲೆ ಅವಳ ಮೇಲೆ ಹಲ್ಲೆ ಮಾಡಿಬಿಟ್ಟೆ. ಅವಳಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವಳು ಸತ್ತು ಹೋಗಿದ್ಲು. ನಂತರ ಅವಳ ದೇಹದ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನನ್ನ ಇಡೀ ಕಾಂಪೌಂಡ್ನಲ್ಲಿ ಹೂತಾಕ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನ ಸುಮ್ಮನಿದ್ದೆ.
ಮಣ್ಣಲ್ಲಿದ್ದ ದೇಹದ ತುಂಡುಗಳು ಕರಗಿದ ನಂತರ ಅದನ್ನು ಮತ್ತೆ ಮಣ್ಣಿಂದ ಹೊರಗಡೆ ತೆಗೆದು ಸುಟ್ಟಾಕಿದ್ದೆ ಅಂತಾನೆ. ಇದಾದ ನಂತರ ಅವಳ ಹೆಸರಲ್ಲಿ ಫೇಕ್ ಪವರ್ ಆಫ್ ಅಟರ್ನಿ ಕ್ರಿಯೇಟ್ ಮಾಡಿದೆ, ಫೋರ್ಜರಿ ಮಾಡಿ ಆ ಪ್ರಾಪರ್ಟಿಯನ್ನು ಬೇರೆಯವರಿಗೆ ಮಾರಿದ್ದೆ. ಈ ಸ್ಕ್ಯಾಮ್ನಲ್ಲಿ ಟಿ ಮಿನಿ ಉರ್ಫ್ ಜಯಾಳನ್ನು ಸೇರಿಸಿಕೊಂಡಿದ್ದೆ ಅಂತಾನೆ. ಜೈನಮ್ಮನನ್ನ ನಾನು ಮೆಡಿಟೇಷನ್ ಸೆಂಟರ್ನಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಅಲ್ಲೇ ಅವಳ ಪರಿಚಯ ಮಾಡಿಕೊಂಡೆ. ಡಿಸೆಂಬರ್ 23ಕ್ಕೆ ಜೈನಮ್ಮ ನನ್ನ ಮನೆಗೆ ಬಂದಿದ್ಲು. ಅವಳ ಜೊತೆ ಹೀಗೆ ಮಾತಾಡ್ತಾ ಅವಳನ್ನು ಅಲ್ಲೇ ಕೊಂದುಬಿಟ್ಟೆ. ಬಿಂದು ಥರಾನೇ ಅವಳ ದೇಹ ಕೂಡ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹೂತಾಕಿ ಮತ್ತೆ ಮಣ್ಣಿಂದ ತೆಗೆದು ಸುಟ್ಟಾಕಿದ್ದೆ. ಅವರು ಹಾಕ್ಕೊಂಡಿದ್ದ ಚಿನ್ನ ತಗೊಂಡು ಹೋಗಿ ಕೆಲವೊಂದನ್ನು ಮಾರಿದ್ದೆ, ಮತ್ತೆ ಸ್ವಲ್ಪ ಗಿರವಿ ಇಟ್ಟಿದ್ದೆ. ಅವರ ಮೊಬೈಲ್, ಅವರ ಪರ್ಸ್, ವಾಚ್ ಎಲ್ಲ ನಾನೇ ಇಟ್ಕೊಂಡಿದ್ದೆ ಅಂತಾನೆ. ಇದೆಲ್ಲವನ್ನ ಪೊಲೀಸರು ಅವನ ಮನೆಯಿಂದ ವಶಕ್ಕೆ ಪಡೆದಿದ್ರು. ಆಯಿಷಾ ಜೊತೆ ಏನು ಮಾಡಿದೆ, ಅವಳನ್ನು ಯಾಕೆ ಕೊಂದೆ ಅಂತ ಪೊಲೀಸರು ಕೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಅಂತಾನೆ. ಸಿಂಧು ಬಗ್ಗೆಯೂ ವಿಚಾರಣೆ ಮಾಡ್ತಾರೆ. ಅವಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಾನೆ. ಪೊಲೀಸರು ಅವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಫೆಬ್ರವರಿ 2026ರಲ್ಲಿ ಜೈನಮ್ಮ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಟ್ಟಮನೂರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. DNA ರಿಪೋರ್ಟ್ ಈ ಕೇಸ್ನಲ್ಲಿ ಪ್ರಮುಖ ಎವಿಡೆನ್ಸ್ ಆಗಿದೆ. ಹಾಗೆ ಬಿಂದು ಪದ್ಮನಾಭನ್ ನಾಪತ್ತೆಯಾಗಿಲ್ಲ, ಬದಲಾಗಿ ಆಕೆಯನ್ನು ಸೆಬಾಸ್ಟಿಯನ್ ಕೊಲೆ ಮಾಡಿದ್ದಾನೆ ಅಂತ ಕ್ರೈಮ್ ಬ್ರಾಂಚ್ ಚೇರ್ತಲಾದ ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದಾರೆ. ವಿಚಾರಣೆಯ ಸಮಯದಲ್ಲಿ ಸೆಬಾಸ್ಟಿಯನ್ ಈ ಕೊಲೆಯನ್ನು ಒಪ್ಪಿಕೊಂಡಿದ್ದಾನೆ. ಹಾಗೆ ಸಿಂಧು ನಾಪತ್ತೆ ಪ್ರಕರಣವನ್ನು ಮರು ತನಿಖೆ ಮಾಡಲು ಅನುಮತಿ ಕೂಡ ದೊರೆತಿದೆ. ಈ ಬಗ್ಗೆಯೂ ನ್ಯಾಯಾಲಯಕ್ಕೆ ಶೀಘ್ರದಲ್ಲೇ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಸದ್ಯ ಸೆಬಾಸ್ಟಿಯನ್ ಕೇರಳದ ವಿಯೂರು ಸೆಂಟ್ರಲ್ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. ಈ ನಕಲಿ ದಾಖಲೆಗಳ ಜಾಲಕ್ಕೆ ಸಂಬಂಧಿಸಿದಂತೆ ಸೆಬಾಸ್ಟಿಯನ್ ಜೊತೆಗೆ ಆತನ ಸಹಚರನನ್ನು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರವೀಣ್ ಕುಮಾರ್ ಈ ಬಗ್ಗೆ ಮಾತಾಡಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2017ರಲ್ಲೇ ಕಂಪ್ಲೇಂಟ್ ಕೊಟ್ಟರೂ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಕೇವಲ ನಾಪತ್ತೆ ಅಂತ ಪರಿಗಣಿಸುವ ಬದಲು ಕೊಲೆ ಆಯಾಮದಲ್ಲೂ ತನಿಖೆ ನಡೆಸಿದ್ರೆ ಅನ್ಯಾಯವಾಗಿ ಇತರೆ ಪ್ರಾಣಗಳು ಹೋಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. 19 ವರ್ಷಗಳ ಬಳಿಕ ಸೆಬಾಸ್ಟಿಯನ್ ಕೊಲೆಯನ್ನು ಒಪ್ಪಿಕೊಂಡಿದ್ದಾನೆ. ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಅಂದಿದ್ದಾರೆ. ಅಕ್ರಮವಾಗಿ ಮಾರಾಟವಾಗಿರುವ ನನ್ನ ತಂಗಿಯ ಆಸ್ತಿಯನ್ನು ವಾಪಸ್ ಪಡೆಯುವವರೆಗೂ ನಾನು ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಈ ಅಕ್ರಮದಲ್ಲಿ ಅಂದಿನ ಸಬ್ ರಿಜಿಸ್ಟರ್ ಕಚೇರಿಯ ಕೆಲ ಅಧಿಕಾರಿಗಳ ಕೈವಾಡವೂ ಇರಬಹುದು ಅಂತ ಶಂಕಿಸಲಾಗಿದ್ದು, ಅವರ ವಿರುದ್ಧವೂ ತನಿಖೆ ನಡೀತಾ ಇದೆ. ಈ ಕೇಸ್ ನೋಡ್ತಾ ಇದ್ರೆ ಈ ಕಲಿಗಾಲದಲ್ಲಿ ಯಾರೂ ನಮ್ಮವರಲ್ಲ ಅನ್ಸುತ್ತೆ. ಬಾಯಿ ತುಂಬ ಮಾಮ ಅಂತ ಕರಿತಾ ಇದ್ದವಳನ್ನೇ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾನೆ ಅಂದರೆ ಯಾರನ್ನ ನಂಬಬೇಕು ಹೇಳಿ? ಬಿಂದು ಕೇಸಲ್ಲಿ ಅಣ್ಣ ಪ್ರವೀಣ್ ತಪ್ಪು ಇದೆ ಅಲ್ವಾ? ನಾವು ಯಾವುದೇ ಕೆಲಸದಲ್ಲಿದ್ರೂ, ಎಷ್ಟೇ ಬ್ಯುಸಿ ಇದ್ರೂ ಅಟ್ಲೀಸ್ಟ್ ರಕ್ತ ಸಂಬಂಧಕ್ಕೆ ಬೆಲೆ ಕೊಡಬೇಕಲ್ವಾ? ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲರಿಂದ ಸಂಬಂಧ ಮುರ್ಕೊಂಡು ಬದುಕೋದು ಸರಿನಾ? ಈ ಭೂಮಿ ಮೇಲೆ ಮನುಷ್ಯನಿಗಿಂತ ಕ್ರೂರ ಮೃಗ ಮತ್ತೊಂದಿಲ್ಲ ಅನ್ಸುತ್ತೆ. ಮೃಗಗಳೂ ಕೂಡ ಜಸ್ಟ್ ತಮ್ಮ ಹೊಟ್ಟೆಪಾಡಿಗಾಗಿ ಪ್ರಾಣಿಗಳನ್ನು ಕೊಲ್ತವೆ. ಅದು ಪ್ರಕೃತಿ ನಿಯಮ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮನುಷ್ಯನನ್ನ ಹುರಿದು ಮುಕ್ತಾನೆ. ಇಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು. ಏನಂತೀರಾ? ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.